ಒಂದು ತಾಳ್ಮೆ ಅನ್ನೋದಿರುತ್ತೆ. ಕಲಿಬೇಕಾದಂಥ ಸಂದರ್ಭದಲ್ಲಿ ಕಲ್ತು ಬಿಡೋಣ ಅಂತ ಹೇಳಿ, ಕಲಿಯೋದಾದ ನಂತರ ಕೆಲಸ ಸಿಗಬೇಕು ಅಂತ ಹೇಳಿ 1 ವರ್ಷ 2 ವರ್ಷ ಒಂಚೂರು ತುಂಬ ನಾನು ಸರ್ಕಾರಿ ಹುದ್ದೆಯನ್ನು ತಗೊಳ್ಳೇಬೇಕು ಅಂತ ಹೇಳಿ ಕಷ್ಟಪಡ್ತಿರ್ತಾರೆ. ಸ್ಪೆಷಲಿ ಮಿಡಿಲ್ ಕ್ಲಾಸು ಮತ್ತು ಅದಕ್ಕಿಂತಲೂ ಬಡತನದ ವರ್ಗದಲ್ಲಿರುವಂಥವರು ಬಹಳ ಯೋಚನೆ ಮಾಡುವಂಥದ್ದು ಏನು ಅಂತಂದರೆ, ಒಂದು ಸರ್ಕಾರಿ ಕೆಲಸ ಬೇಕು, ನಮ್ಮ ಮನೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ನಾವು ಸೆಟ್ಲ್ ಆಗ್ತೀವಿ ಅನ್ನುವಂಥ ಒಂದು ಮೆಂಟ್ಯಾಲಿಟಿ ಇದೆ. ಸರ್ಕಾರಗಳು ಆ ನಿಟ್ಟಿನಲ್ಲಿನೇ ಟ್ರೆಂಡನ್ನು ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ, ಮಾನಸಿಕತೆಯನ್ನು ಸೆಟ್ ಮಾಡಿಬಿಟ್ಟಿದ್ದಾರೆ. ಒಂದು ಚಟ ಅಂತಲೇ ಅಂದ್ಕೊಳ್ಬೋದು, ಅಂತ ಕರಿಬೋದು, ತಪ್ಪೇನಿಲ್ಲ. ಯಾಕೆಂದರೆ ಬೇರೆ ಅಲ್ಟರ್ನೇಟಿವ್ ನಾವು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಕಲಿಸ್ಲೇ ಇಲ್ಲ ನಮಗೆ. ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ಸರ್ಕಾರಿ ಹುದ್ದೆ ಅಂದರೆ ಹಿಂಗೆ ಅಂತ ಹೇಳಿ. ಇದ್ರ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ, ಸರ್ಕಾರಗಳು ಯಾವ ಉದ್ಯೋಗಗಳನ್ನು ಕರಿತಾನಿಲ್ಲ, ಭರ್ತಿನೇ ಮಾಡ್ಕೊಳ್ತಾ ಇಲ್ಲ. ಇದು ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. 1 ವರ್ಷನೋ 2 ವರ್ಷಕ್ಕೆ ಒಂದ್ಸಲ ಕರಿತಾ ಇದ್ದಿದ್ದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕರಿತಾ ಇದ್ರು. ಈಗ 2,84,000 ಹುದ್ದೆಗಳು ಖಾಲಿ ಉಳ್ಕೊಂಡಿವೆ. ಅದನ್ನು ಭರ್ತಿ ಮಾಡಿ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲಾಯಿತು ಈ ಪ್ರತಿಭಟನೆ, ಹೇಗಾಯಿತು, ಯಾವ ರೀತಿಯಾಗಾಯಿತು? ಶಾಂತಿ ಮುಗೀತು, ಇನ್ಮೇಲೆ ಕ್ರಾಂತಿ ಅಂತಿದ್ದಾರೆ. ನೋಡಿ ಸ್ಟೋರಿಯನ್ನ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಉದ್ಯೋಗಾಕಾಂಕ್ಷಿಗಳು. ವಿದ್ಯಾಕಾಶಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ. ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಆಗ್ರಹ. ರಾಜ್ಯದಲ್ಲಿ ಖಾಲಿ ಇರುವ 2,84,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. ಪ್ರತಿಪಕ್ಷ ಬಿಜೆಪಿ ಸಹ ಪ್ರತಿಭಟನೆ ನಡೆಸ್ತಾ ಇದೆ. ಶಿಕ್ಷಣ, ಪೊಲೀಸ್, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಪಕ್ಷವು ಒತ್ತಾಯಿಸಲಾಗಿದೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ವಿಚಾರ ನಾ ಕೊಡೆ ನೀ ಬಿಡೆ ಮಟ್ಟಕ್ಕೆ ಹೋಗಿದೆ. ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಉದ್ಯೋಗ ಬೇಕು ಅಂತ ಭಿತ್ತಿಪತ್ರ ಹಿಡಿದು ಸಾವಿರಾರು ಯುವಕರು ಆಗಮಿಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ, ನೂಕಾಟ ನಡೆಯಿತು. ಉದ್ಯೋಗ ಬೇಕು, ಭಿತ್ತಿಪತ್ರ ಹಿಡಿದು ಬಂದ ಯೂತ್ಸ್. ಪ್ರತಿಭಟನಾಕಾರರನ್ನ ತಡೆಯಲು ಪೊಲೀಸರ ಹರಸಾಹಸ. ಇನ್ನು ಪ್ರತಿಭಟನೆಗೆ ಅನುಮತಿ ನೀಡಲು ಪೊಲೀಸ್ ಇಲಾಖೆಯಿಂದ ಕಿರಿಕಿರಿಯಾಗಿದೆ. 2ನೇ ಬಾರಿಯ ಬೃಹತ್ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯಾಗುತ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಪೊಲೀಸರ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆದಿದೆ. ಉದ್ಯೋಗ ಬೇಕು ಅಂತ ಭಿತ್ತಿಪತ್ರ ಹಿಡಿದು ಬಂದ ಯುವಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕೂಗನ್ನ ಯಾರು ಕೇಳಕ್ ತಯಾರೇ ಇಲ್ಲ ಸರ್. ಯಾಕಂದ್ರೆ ಈಗ ನಾವು ಒಂದು 4ನೇ ಸಲ ಸರ್ ನಾವು ಮಾಡ್ತಾ ಇರೋದು ಇದನ್ನ. ಅವರು ಇದ್ರ ಬಗ್ಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಮುಖ್ಯಮಂತ್ರಿ ಅವರು? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದೇ ನಮ್ದು ಲಾಸ್ಟ್ 3 ವರ್ಷ ಆಯ್ತು ಸರ್. ಇಲ್ಲಿ ಕೇಳಿ, ಇದೇ ನಮ್ಮ ಲಾಸ್ಟ್ ಶಾಂತಿಯುತವಾದಂತ ಹೋರಾಟ, ಇದೇ ಲಾಸ್ಟ್. ಇನ್ ನೆಕ್ಸ್ಟ್ ಮಾಡಿದ್ರೆ ಕ್ರಾಂತಿನೇ ಆಗೋದು. 3 ಸತ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ ಸರ್. ಬರೀ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಏನ್ ಗೊತ್ತಾ, ಗೃಹ ಸಚಿವರು ಕ್ಯಾಮ್ರಾ ಮುಂದೆ ಬರ್ತಾರೆ, ಬಂದ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ, ಇನ್ನು 2 ದಿವಸದಲ್ಲಿ ಅಥವಾ ಇನ್ನು 3 ದಿವಸದಲ್ಲಿ ಸಾಯಂಕಾಲ ನೋಟಿಫಿಕೇಶನ್ ಹೊಡಿಸ್ತೀವಿ, ಇನ್ನೇನು ಅತಿ ಶೀಘ್ರದಲ್ಲೇ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಶಾಂತಿಯಿಂದ ಇರ್ಬೇಕಂತ 3 ವರ್ಷ ಇದೇ ತರ ತಳ್ಕೊಂಡು ಬಂದಿದ್ದಾರೆ ಸರ್. ಇನ್ನು ಮುಂದೆ ಯಾವುದೇ ರೀತಿಯಿಂದ ನಾವು ಯಾವ ತಾಳ್ಮೆ ಅಂತ ಕಳ್ಕೊಂಡಾಗಿದೆ ಸರ್. ಇದು 3ನೇ ಸತಿ. ಇನ್ನು ಮುಂದೆ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ದೇವರೇ ಬಲ್ಲ ಸರ್, ದೇವರೇ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದವರಾಗಲಿ, ಸರ್ಕಾರ ಅಲ್ಲದೆ ಆಡಳಿತ ಪಕ್ಷವಾಗಲಿ ಯಾವಾಗಲೇ ಯುವಕರ ಪರವಾಗಿ ಧ್ವನಿ ಎತ್ತೇ ಇಲ್ಲ. ಇದೊಂದು ಅವ್ರದ್ದು ಎಲ್ಲರದು ನಾಟಕ ಕಂಪನಿ ಆಗೈತೆ. ಈಗ ಏನಾಗಿದ್ರು, ಸರ್ಕಾರ ಪ್ರಥಮ ಬಾರಿಗೆ ಆದ್ಯತೆ ಕೊಡಬೇಕಾಗಿದ್ದು ಯುವ ಸಮೂಹಕ್ಕೆ, ಇಲ್ಲಿ ಲೀಡರ್ಗಳಿಗೆಲ್ಲ. ಇಲ್ಲಿ ಯಾವುದಾಗಿರ್ತಕ್ಕಂಥ ಇವತ್ತು 1 ಲಕ್ಷ ನೋಟಿಫಿಕೇಶನ್ ಮಾಡಲಿ, ಈ ಯುವ ಸಮೂಹ ತಂಡಗಾದತಿ. ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಇಮಿಡಿಯೇಟ್ಲಿ 1 ಲಕ್ಷ ನೋಟಿಫಿಕೇಶನ್ ಮಾಡ್ತಂತೇಳಿ ಆರ್ಡರ್ ಮಾಡಲಿ, ಯುವ ಸಮೂಹ ಎದ್ದು ಹೋಗ್ತೈತಿ. ಆದರೆ ಇದ್ರ ಯಾವುದೇ ಕಾಲಕ್ಕೂ ಇವ್ರು ನಾಟಕ ಮಾಡಿ ಹುಡುಗನ ಏನಾದ್ರು ಸಂಭಾಳಿಸಬೇಕು ಅನ್ನೋದು ಏನಾದ್ರು ಇದ್ರೆ ಅವ್ರ ತಲೆಯಾಗ ಯಾವುದೂ ಕೆಲಸ ಆಗುದಿಲ್ಲ. ವಿದ್ಯಾರ್ಥಿಗಳಿಗೆ ಬಿಜೆಪಿ ನಾಯಕರ ಸಾಥ್, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಆಕ್ರೋಶ. ಧಾರವಾಡದಲ್ಲಿ ಕಳೆದ 6 ತಿಂಗಳಿನಿಂದ ಹಲವು ಉದ್ಯೋಗಾಕಾಂಕ್ಷಿಗಳ ಸಂಘಟನೆಗಳು ಉದ್ಯೋಗಕ್ಕಾಗಿ ಪ್ರತಿಭಟನೆ ನಡೆಸುತ್ತಿವೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 2,84,000 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಉದ್ಯೋಗಾಕಾಂಕ್ಷಿಗಳಿಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಾವು ಕೇಳೋದು, ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು 2,84,000. ಇದರ ಬಗ್ಗೆ ಮಾತಾಡಲಿ ಈ ಸರ್ಕಾರ. ಈಗ ಅವರು ಹೇಳಿದ್ದು ಹೋದ ವರ್ಷದಲ್ಲಿ 2,30,00,000 ಹುದ್ದೆಗಳನ್ನು ಅವರು ಕೊಟ್ಟಿದ್ದಾರಲ್ಲ. ಈಗಾಗಲೇ ಅಂಕಿಅಂಶಗಳೇ ಹೇಳ್ತಾವಲ್ಲ. ಅದರಿಂದಾಗಿ
ಅವರನ್ನು ಪ್ರಶ್ನೆ ಮಾಡೋದಿದ್ರೆ ಅವ್ರನ್ನೂ ಮಾಡಬೇಕು. ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡಬಾರ್ದಾ? ಮಾಡಬೇಕು. KPCಯಲ್ಲಿ ಏನು ಅಕ್ರಮಗಳಾಗಿ ಅಪಾಯಿಂಟ್ಮೆಂಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. 2 ದಿನ ಮಾತಾಡಿದೆ. ಇಡೀ ಸರ್ಕಾರ ತಲೆ ತಗ್ಗಿಸಿ ನಿಲ್ಲೋ ರೀತಿ ನಮ್ಮ ಹೋರಾಟವನ್ನ ನಾವು ಮಾಡಿದ್ದೀವಿ. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, ನಾವು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಆಗಲ್ಲ. ನಾವು ವಿಧಾನಸಭೆ ಒಳಗಡೆನೂ ಹೊಡಿಬೇಕು, ಆಚೆ ಕಡೆನೂ ಹೊಡಿಬೇಕು. ಇವತ್ತು ನಾವು ಕೇಳ್ತಾ ಇರುವಂತದ್ದು, ಇಲ್ಲಿ ಬಂದಿರುವಂತ ಜನನ್ನ ಫಿಲಪ್ ಮಾಡಿ ಇನ್ನೂ ಜಾಬು ಅಷ್ಟಿದೆ, 2,85,000 ಜಾಬ್ಗಳಿದೆ. ಇವತ್ತೇನೋ DK ಶಿವಕುಮಾರ್ ಕೇಳಿದ್ರಂತೆ ಸಿದ್ದರಾಮಯ್ಯ, ಅಶೋಕ್ ಏನ್ ಮಾಡಿದಾನೆ, ಅಶೋಕ್ ಎಷ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅಂತ. ಓಪನ್ ಚಾಲೆಂಜ್ ಹೇಳ್ತೀನಿ, ಓಪನ್ ಚಾಲೆಂಜ್ ಆಗಿ ಕೇಳ್ತೀನಿ, ನಾನು ಎಷ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ತಹಸೀಲ್ದಾರ್ ಲೆಕ್ಕ ಕೊಡಿ. ಇನ್ನು ರಾಜ್ಯ ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, ಖಾಲಿ ಇರುವ ಹುದ್ದೆಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 79,694, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ 37,572, ಒಳಾಡಳಿತ ಇಲಾಖೆ 28,188, ಉನ್ನತ ಶಿಕ್ಷಣ 13,599, ಪಶುಸಂಗೋಪನೆ 11,020, ಕಂದಾಯ ಇಲಾಖೆ 10,867, ಗ್ರಾಮೀಣಾಭಿವೃದ್ಧಿ 10,504, ಪರಿಶಿಷ್ಟ ಜಾತಿ ಕಲ್ಯಾಣ 9,646, ಹಿಂದುಳಿದ ವರ್ಗಗಳ ಕಲ್ಯಾಣ 8,525, ಆರ್ಥಿಕ ಇಲಾಖೆಯಲ್ಲಿ 7,668, ಕಾನೂನು ಇಲಾಖೆಯಲ್ಲಿ 7,659, ಕೃಷಿ ಇಲಾಖೆಯಲ್ಲಿ 6,876, ಅರಣ್ಯ ಇಲಾಖೆಯಲ್ಲಿ 6,478 ಹುದ್ದೆಗಳು ಖಾಲಿ ಇದೆ. ಇನ್ನುಳಿದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ, ಸಹಕಾರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಾರ್ಮಿಕ ಇಲಾಖೆ, ಸಾರಿಗೆ ಇಲಾಖೆ, ಆಹಾರ ಮತ್ತು ನಾಗರಿಕ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರಾಭಿವೃದ್ಧಿ, ಸಣ್ಣ ನೀರಾವರಿ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇವೆಲ್ಲವನ್ನ ಭರ್ತಿ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಅವ್ರ್ಯಾಕೆ ಮಾಡಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿಯವರು ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರು ಅದನ್ನೂ ಕೇಳಬೇಕು, BJಪಿಯವರು ಕೂಡ ಪ್ರಧಾನಮಂತ್ರಿಯವರು ಕೇಳಬೇಕು. ಒಂದು ಎರಡನೇದು, ಇಲ್ಲಿರ್ತಕ್ಕಂಥದ್ದು ಏನು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು 40,000ಕ್ಕೂ ಹೆಚ್ಚು ಕೆಲಸಗಳನ್ನ ಕೊಡಿಸಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಡ್ಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದಾರೆ BJಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸ್ತೀವಿ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇ ಇತ್ತು, ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಡ್ಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಮಾಡಲಿ. ಒಟ್ನಲ್ಲಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟದ ಹಾದಿಯನ್ನು ತುಳಿದಿದ್ದಾರೆ. ಈ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.